ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಂಬಂಧ ಬಾಣಂತಿಯರ ಮರಣದ ವರದಿ ಬಗ್ಗೆ ಸಂಪೂರ್ಣ ಮಾಹಿತಿ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ತಜ್ಞ ವೈದ್ಯರ ತಂಡ ಮಾಹಿತಿ ಕೊಟ್ಟಿದೆ. ವರದಿ ಪರಿಶೀಲಿಸಿದಾಗ ವೈದ್ಯರ ನಿರ್ಲಕ್ಷ್ಯ, ಕರ್ತವ್ಯ ಲೋಪ ಆಗಿಲ್ಲ. ಈ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಆಗಲಿ, ಇಲ್ಲಿ ಕರ್ತವ್ಯ ಲೋಪ ಆಗಲಿ ಕಂಡು ಬಂದಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನವೆಂಬರ್ 9, 10 ಮತ್ತು 11ರಂದು ಓಟಿಯಲ್ಲಿ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆಗಿತ್ತು. ಆನಂತರ ಸಾವುಗಳು ಸಂಭವಿಸಿದೆ ಅಂತ ಹೇಳಲಾಗಿತ್ತು. 3 ದಿನಗಳಲ್ಲಿ 34 ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಈ ಪೈಕಿ 7 ಕೇಸ್ಗಳಲ್ಲಿ ಮಾತ್ರ ಲೋಪದೋಷ ಕಂಡುಬಂದಿದೆ. ಮೂತ್ರಪಿಂಡ ಗಾಯದಂತಹ ಸಮಸ್ಯೆಗಳು 8 ಕೇಸಲ್ಲಿ ಕಂಡುಬಂದಿದೆ. ಈ ಪೈಕಿ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಉಳಿದ 3 ರೋಗಿಗಳಲ್ಲಿ 2 ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ಒಬ್ಬ ರೋಗಿ ಬಳ್ಳಾರಿ ವಿಮ್ಸ್ನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಸೊ ಈ ಕುರಿತಾದಂತಹ ಸ್ಪಷ್ಟನೆಯನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಏನಿದೆ, ಬಾಣಂತಿಯರ ಮರಣದ ವರದಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ತಜ್ಞ ವೈದ್ಯರ ತಂಡ ಕೊಟ್ಟಿತ್ತು. ಆ ವರದಿಯನ್ನ ಪರಿಶೀಲಿಸಿದಾಗ ವೈದ್ಯರ ನಿರ್ಲಕ್ಷ್ಯ ಆಗಲಿ, ಕರ್ತವ್ಯ ಲೋಪ ಆಗಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಕುಡ್ ಬಿ ದ ರೀಸನ್? ಮತ್ತೆ ಮೆಡಿಸಿನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಾ, IVL ಏನಾದರೂ ಪ್ರಾಬ್ಲಮ್ ಇತ್ತಾ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಕಾಣ್ತಾ ಇದೆ. ಬಟ್ ಏನೇ ಆಗಲಿ ಬಾಣಂತಿಯರ ಸಾವಿಗೆ ಇವತ್ತು ಸರ್ಕಾರ ಕಾರಣ ಆಗಿದೆ. ಅದಕ್ಕೆ ಸರ್ಕಾರ ಆ ಹೊಣೆಯನ್ನ ಹೊತ್ತುಕೊಳ್ಳಲೇಬೇಕು. ಮತ್ತೆ ಆರೋಗ್ಯ ಸಚಿವರು ಅದಕ್ಕೆ ಆನ್ಸರಬಲ್ ಆಗಿದ್ದಾರೆ. ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸರಣಿ ಸಾವಿನ ಪ್ರಕರಣ ಬಳ್ಳಾರಿಯಲ್ಲಿ ಬಾಣಂತಿಯರು, ಇದು ಹುಡುಗಾಟದ ವಿಚಾರ ಅಲ್ಲ, ಮತ್ತೆ ಅದನ್ನ ಜಸ್ಟ್ ಒಂದು ಸುದ್ದಿ ತರ ಮಾಡ್ಬಿಟ್ಟು ಬಿಟ್ಬಿಡುವಂತಹ ವಿಚಾರ ಖಂಡಿತವಾಗ್ಲೂ ಅಲ್ಲ. ಬಹಳ 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 ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಇಬ್ರು ಸಾವನ್ನಪ್ಪಿಲ್ಲ, ಅದು ಒಬ್ರಿಬ್ರು ಸಾವನ್ನಪ್ಪಿದ್ರು ಕೂಡ ಬಹಳ ಪ್ರಮುಖ ವಿಚಾರ ಆಗ್ತಾ ಇತ್ತು. ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿತ್ತು, ಗಮನ ಹರಿಸಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನೇನ್ ಸಿಗ್ತಾ ಇದೆ, ಏನ್ ಕಾರಣ ಅಂತ ಏನಾದ್ರೂ ಗೊತ್ತಾಗ್ತಾ ಇದೆಯಾ, ಹೇಗೆ? ಹೌದು ಸಿಂಧೂರ, ಈಗಾಗಲೇ ಈ ಒಂದು ಗಣಿ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಬೇಕೆಂದರೆ ಭಯ ಪಡತಕ್ಕಂತಹ ಪರಿಸ್ಥಿತಿ ಈಗಾಗಲೇ ನವೆಂಬರ್ ಪ್ರಾರಂಭದ ವಾರದಿಂದಲೂ ಸಹ ನಡೆದಿದೆ. 1 ತಿಂಗಳಿಂದಲೂ ಸಹ ಗಲಿಬಿಲಿಗೊಂಡಿರತಕ್ಕಂತಹ ಸಾರ್ವಜನಿಕರು ಈ ಒಂದು ಆರೋಗ್ಯ ಇಲಾಖೆ ಎಡವಟ್ಟಾದರೂ ಸಹ ಯಾವೊಬ್ಬ ಸ್ಥಳೀಯ ಜನಪ್ರತಿನಿಧಿಗಳು ಮೊದಲು ಏನು ಈ ತುಕಾರಾಂ ಮತ್ತು ನಗರ ಶಾಸಕರಾದಂತಹ ಭರತ್ ರೆಡ್ಡಿ ಅವರು ಪ್ರಥಮ ಹಂತದಲ್ಲಿ ಭೇಟಿ ನೀಡಿದ್ದು ಬಿಟ್ಟರೆ ಮತ್ತಾರು ಸಹ ಇಲ್ಲಿ ಭೇಟಿ ನೀಡದೇ ಇರುವುದು, ಮತ್ತು ಆರೋಗ್ಯ ಇಲಾಖೆಯ ಈ ಒಂದು DHO ಆಗಿರ್ಲಿ ಹಾಗೂ ಈ ಒಂದು ವಿಮ್ಸ್ ಡೈರೆಕ್ಟರ್ ಆಗಿರ್ಲಿ ಯಾರು ಸಹ ಭೇಟಿ ಮಾಡದ ಈ ಒಂದು ಎಲ್ಲೋ ಒಂದು ಕಡೆ ಈ ಒಂದು ಸಾವಿಗೆ ತಾವು ಹೊಣೆ ಎನ್ನುವುದನ್ನು ಮತ್ತೊಮ್ಮೆ ಈ ಒಂದು ಉಚ್ಚರಿಸತಕ್ಕಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಕಾರಣ ಇಷ್ಟೇ, ಯಾವುದೇ ಒಂದು ಸಾವು ನೋವಾದಂತಹ ಸಮಯದಲ್ಲಿ ಜನಪ್ರತಿನಿಧಿಗಳು ಅವರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳತಕ್ಕಂತಹ ಒಂದು ಪ್ರಕ್ರಿಯೆ ಆಗಬೇಕಿತ್ತು. 5 ಜನ ಬಾಣಂತಿ ಗರ್ಭಿಣಿಯರು ಸಾವನ್ನಪ್ಪಿ ಮಕ್ಕಳು ಅನಾಥವಾದರೂ ಸಹ ಕೇವಲ NT ಶ್ರೀನಿವಾಸ್ ಕೂಡ್ಲಿಗಿ ಶಾಸಕರು ಮಾತ್ರ ಅವರ ಮನೆಗೆ, ಅಂದ್ರೆ ಯಾರು ಮಹಾಲಕ್ಷ್ಮಿ ಅನ್ನೋರು ತೀರ್ಕೊಂಡಿದ್ದಾರೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡಿದರು. ಉಳಿದಂತೆ ಈ ಒಂದು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತಹ ಪ್ರಶಾಂತ್ ಕುಮಾರ್ ಮಿಶ್ರಾ ಆಗಿರ್ಬೋದು ಮತ್ತು ಈ ಒಂದು DHO ಆಗಿರ್ಬೋದು, ಯಾರು ಸಹ ಈ DHO ಯಲ್ಲಾರೆಡ್ಡಿ ಅವರು ಸಹ ಯಾರೊಬ್ಬರು ಸಹ ಕುಟುಂಬಸ್ಥರಿಗೆ ಸಾಂತ್ವನ ಹೇಳತಕ್ಕಂತ ಕೆಲಸವನ್ನು ಮಾಡದೇ ಇರುವುದು ಎಲ್ಲೋ ಒಂದು ಕಡೆ ನಗಪಾಲಿಟಿಗೆ ಈಡು ಮಾಡಿರ್ತಕ್ಕಂಥದ್ದು. ಹಾಗೂ ಜಿಲ್ಲಾಡಳಿತದ ಒಂದು ಈ ರೀತಿಯ ಕ್ರಮಕ್ಕೆ ಸಾರ್ವಜನಿಕರು ಸಾಕಷ್ಟು ಟೀಕೆ ಮಾಡುವ ಹಂತಕ್ಕೆ ಬೆಳೆದಿದೆ. ಇದೆಲ್ಲದರ ನಡುವೆ ಈ ರೀತಿಯ ಕಳಪೆ ಗುಣಮಟ್ಟದ ಈ ಒಂದು ಟ್ರೀಟ್ಮೆಂಟ್ಗೆ ಬೇಕಾದಂತಹ ವಸ್ತುಗಳನ್ನು ಬಳಕೆ ಮಾಡುವುದಕ್ಕೆ ಸರ್ಕಾರ ಪರವಾನಗಿ ಕೊಟ್ಟಿದ್ದು ಇದೊಂದು ದೊಡ್ಡ ಮೂರ್ಖತ್ವದ ಪರಮಾವಧಿ ಎನ್ನತಕ್ಕಂಥದ್ದು ಸಹ ಸಾರ್ವಜನಿಕರು ಇಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.